ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಆಲಿಸುತ್ತಾ ದೇವರ ಸಾನ್ನಿಧ್ಯದಲ್ಲಿ ಬಂದು ಪ್ರಾರ್ಥಿಸಿ ದಿನವನ್ನು ಆರಂಭಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಈ ದಿನದಲ್ಲಿ ಕರ್ತನ ಮಟ್ಟಿಗೆ ಮಾತನಾಡ್ತಿರುವ ವಾಕ್ಯವನ್ನು ನಾವು ಗಮನಿಸುವುದಾದರೆ ಕೀರ್ತನೆ 34ನೇ ಅಧ್ಯಾಯದ 5ನೇ ವಚನದಲ್ಲಿ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಪ್ರಿಯ ದೈವಜನರೇ, ವಾಕ್ಯ ಹೀಗೆ ಹೇಳ್ತಾ ಇದೆ, ಆತನನ್ನೇ ದೃಷ್ಟಿಸಿದವರು ಅಂದರೆ ನಾವು ಮುಂಜಾನೆಯಲ್ಲಿ ಬರುವಾಗ ದೇವರ ಮುಖದರ್ಶನ ಮಾಡುವುದಕ್ಕೆ, ಆತನ ಮುಖದರ್ಶನ ಮಾಡುವುದಕ್ಕೆ, ಆತನ ಪ್ರಸನ್ನ ಮುಖವನ್ನು ನಾವು ನೋಡುವುದಕ್ಕೆ ಬರುವವರಾಗಬೇಕು. ಯಾಕೆ ದೇವರ ಸಾನ್ನಿಧ್ಯದಲ್ಲಿ ನಾವು ಮುಂಜಾನೆಯಲ್ಲಿ ಬರ್ತೀವಂದರೆ ಆತನನ್ನು ದೃಷ್ಟಿಸುವಾಗ ನಾವು ಪ್ರಕಾಶವನ್ನು ಹೊಂದಿಕೊಳ್ತೇವೆ. ಹೌದಲ್ವಾ ಪ್ರಿಯ ದೈವಜನರೇ? ನಮ್ಮ ಹೃದಯದಲ್ಲಿ ಏನಾದರೂ ಚಿಂತೆ ಕೂತ್ಕೊಳ್ತು, ನಮ್ಮ ಹೃದಯದಲ್ಲಿ ಏನಾದರೂ ನೋವು ಇತ್ತು ಅಂದರೆ ಅದು ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅದು ಎಲ್ಲಿ ತೋರ್ಪಡಿಸ್ತದೆ ಅಂತಂದರೆ ಈ ನಮ್ಮ ಮುಖದಲ್ಲಿ. ನಾವು ಮನಸ್ಸಿನಲ್ಲಿ ಏನಾದರೂ ದುಃಖದಲ್ಲಿ ಇರುವುದಾದರೆ ಈ ಮುಖವು ಕೂಡ ಏನಾಗ್ತದೆ, ಅದು ಒಂದು ವಿಧದಲ್ಲಿ ಬಾಡಿ ಹೋದ ಪ್ರಕಾರವಾಗಿರ್ತದೆ. ಅದಕ್ಕಾಗಿ ನಮ್ಮ ಹೃದಯದಲ್ಲಿ ದುಃಖದ ಮತ್ತು ನೋವಿನ ಸಂಗತಿಗಳಿದ್ದರೂ ಕೂಡ ಯೇಸು ಸ್ವಾಮಿಯ ಮುಖದರ್ಶನ ಮಾಡುವುದಕ್ಕೆ ನಾವು ಬರುವಾಗ, ನಾವು ಆತನನ್ನು ದೃಷ್ಟಿಸಿ ನೋಡುವಾಗ ಈ ನಮ್ಮ ಮುಖ ಪ್ರಕಾಶವನ್ನು ಹೊಂದುವಂಥದ್ದಾಗಿರ್ತದೆ. ಆತನನ್ನು ನೋಡುವಾಗಲೆಲ್ಲ ನಮ್ಮ ಜೀವಿತದಲ್ಲಿ ಆ ಸಂತೋಷ ತುಂಬಲ್ಪಡ್ತದೆ, ಆತನ ಮುಖದಲ್ಲಿರುವ ಸಮಾಧಾನ ಅದು ನಮ್ಮಲ್ಲಿ ತುಂಬಲ್ಪಡ್ತದೆ. ಹಾಗಾಗಿ ಮುಂಜಾನೆಯಲ್ಲಿ ವಾಕ್ಯ ಹೀಗೆ ಮಾತನಾಡ್ತಾ ಇದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದಿದರು. ಪ್ರಿಯ ದೈವಜನರೇ, ನಮ್ಮನ್ನು ಯಾರೇ ನೋಡುವುದಾದ್ರೂ ಕೂಡ ಅವ್ರು ಕೇಳಬೇಕು, ಏನು ಇಷ್ಟೊಂದು ಪ್ರಕಾಶಮಾನವಾಗಿ ಇಷ್ಟೊಂದು ಸಂತೋಷದ ಮುಖವುಳ್ಳವನಾಗಿ ಇರ್ತಾರಲ್ಲ ಅಂತ ಕೇಳುವಾಗ ನಾವು ಅವರಿಗೆ ಹೇಳಬೇಕು, ನಾನು ಪ್ರತಿ ಮುಂಜಾನೆಯಲ್ಲಿಯೋ ಏಸಪ್ಪನ ಮುಖ ದರ್ಶನವನ್ನ ನಾನು ಮಾಡುತ್ತಾ ಬರುವವನಾಗ್ತೀನಿ ಅಂತ. ಯಾಕೆಂದ್ರೆ ವಚನ ಹೇಳ್ತಾ ಇದೆ, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ನಮ್ಮ ಈ ಮುಖ ಎಂದಿಗೂ ಕೂಡ ದುಃಖದಲ್ಲಾಗಲಿ ಅವಮಾನದಲ್ಲಾಗಲಿ ನಾಚಿಕೆಗಾಗಲಿ ಇದು ಈಡಾಗುವುದಿಲ್ಲ ಪ್ರಿಯ ದೇವಜನರೇ. ಹಾಗಾಗಿ ವಚನ ಬಲಪಡಿಸ್ತಾ ಇದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಅಂದರೆ ನಾವು ನಂಬಿಕೆಯಲ್ಲಿ ಯಾವಾಗಲೂ ದೇವರನ್ನು ದೃಷ್ಟಿಸುತ್ತಾ ಮುಂಜಾನೆಯಲ್ಲಿ ಅಪ್ಪ ನಿನ್ನನ್ನೇ ದೃಷ್ಟಿಸುವುದಕ್ಕೆ ಬಂದಿದ್ದೇನೆ ಅಂತ ನಮ್ಮ ಮುಖವನ್ನು ಆತನ ಕಡೆಗೆ ನಾವು ಮುಖ ಮಾಡಿ ಪ್ರಾರ್ಥಿಸುವುದಾದರೆ ನಮ್ಮ ಜೀವಿತದಲ್ಲಿ ಎಷ್ಟೇ ದುಃಖ ನೋವಿನ ಸಂಗತಿಗಳಿದ್ದರೂ ಕೂಡ ಆತನ ಪ್ರಕಾಶ ನಮ್ಮ ಮೇಲೆ ಬರುವಾಗ ನಾವು ಎಂದಿಗೂ ನಮ್ಮ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ. ಯಾವಾಗಲೂ ಸಂತೋಷದಿಂದ, ಯಾವಾಗಲೂ ಒಂದು ಸಂತೋಷದಿಂದ, ಒಂದು ಒಳ್ಳೆಯ ಕಳೆಯಲ್ಲಿ ನಮ್ಮ ಮುಖ ತುಂಬಲ್ಪಡ್ತದೆ, ನಮ್ಮ ದಿನ ಸಂತೋಷವಾಗಿರ್ತದೆ. ಹಾಗಾಗಿ ಈ ಮುಂಜಾನೆಯಲ್ಲೂ ಕೂಡ ಆತನನ್ನೇ ದೃಷ್ಟಿಸುತ್ತಾ ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ, ನಿನ್ನ ವಚನ ನಮ್ಮೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ನಿನ್ನನ್ನೇ ದೃಷ್ಟಿಸಿದವರ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ ಅಪ್ಪ, ಪ್ರಕಾಶವನ್ನು ಪಡೆಯುತ್ತಾರೆ ಅಂತ ವಾಕ್ಯದ ಪ್ರಕಾರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸಿರಿ. ಅವ್ರ ಜೀವಿತದಲ್ಲಿ, ಅವರ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ಎಷ್ಟೇ ನೋವು ದುಃಖ ಇದ್ದರೂ ಕೂಡ ಅದೆಲ್ಲವನ್ನು ತೆಗೆದಾಕಿ ಅವರಿವತ್ತು ನಿನ್ನನ್ನು ದೃಷ್ಟಿಸುವಾಗ ಅವರ ಮುಖದ ಮೇಲೆ ನಿನ್ನ ಪ್ರಕಾಶ ಬೀರಲ್ಪಡಲಿ ಕರ್ತನೆಪ್ಪ. ಅಪ್ಪ, ಅವರು ಸಂತೋಷವನ್ನು ಹೊಂದಿಕೊಳ್ಳಲಿ, ನಿನ್ನಲ್ಲಿರುವ ಸಮಾಧಾನ ಅವರ ಮೇಲೆ ಅದು ಪ್ರತಿಬಿಂಬಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಅವರ ಮುಖ ಲಜ್ಜೆಯಿಂದ ಕೆಡುವುದಂತೆ ಅಪ್ಪ ನೀನು ಕಾಯ್ದು ಕಾಪಾಡುವಂಥವರಾಗಲಿ, ಯಾವಾಗಲೂ ಸಂತೋಷದಲ್ಲಿ ಅವರು ತುಂಬಲ್ಪಡಲಿ. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.